ಹಿಂದಿನ ಸಂಚಿಕೆಯಲ್ಲಿ ಮೈನಾ ಭುವನ್ ಮನೆಗೆ ಹೋಗಿರ್ತಾಳೆ. ಇಬ್ಬರು ತಮ್ಮದೇ ಲೋಕದಲ್ಲಿ ಮುಳುಗಿರ್ತಾರೆ. ಹೀಗಿದ್ದಾಗ ಶಿವು ಪದೇ ಪದೇ ಫೋನ್ ಮಾಡ್ತಾ ಇರ್ತಾನೆ. ಇದರಿಂದ ಡಿಸ್ಟರ್ಬ್ ಆದ ಭುವನ್ ಫೋನ್ ಕಟ್ ಮಾಡಿ ಸ್ವಿಚ್ ಆಫ್ ಮಾಡಿ ಇರ್ತಾನೆ. ಭುವನ್, ಇದೇನ್ ಮಾಡ್ದೆ? ಏನಾದ್ರೂ ಎಮರ್ಜೆನ್ಸಿ ಇದ್ರೆ ಅಂತಾಳೆ. ಇವತ್ತು ನೀನು ನನ್ನವಳು. ನಿಮ್ಮ ಮನೆ, ಫ್ರೆಂಡ್ಸ್ ಎಲ್ಲರೂ ನಿನ್ಗೆ ದಿನ ಸಿಗ್ತಾನೆ ಇರ್ತಾರೆ, ನಿನ್ನ ಜೊತೆಗಿರ್ತಾರೆ. ಇವತ್ತು ಒಂದು ದಿನ ಆದರೂ ನನ್ನ ಜೊತೆ ಖುಷಿಯಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದಲ್ವಾ ಅಂತ ಕೇಳ್ಕೊಳ್ತಾನೆ. ಪ್ಲೀಸ್, ಯೋಚನೆ ಎಲ್ಲ ಬಿಟ್ಟು ನನ್ನ ಜೊತೆ ಖುಷಿಯಾಗಿರು ಎನ್ನುತ್ತಾ ಅವಳಿಗೆ ಇನ್ನಷ್ಟು ಡೀಪ್ ಆಗಿ ಕಿಸ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಮೈನಾ ತನ್ನನ್ನು ಅವನಿಗೆ ಅರ್ಪಿಸಿಕೊಳ್ತಾಳೆ. ಮರುದಿನ ಬೆಳಗ್ಗೆ ಮೈನಾ ಮುಖದಲ್ಲಿ ಭಯ ಎದ್ದು ಕಾಣಿಸ್ತಿದೆ. ಬ್ಲಾಂಕೆಟ್ ಸುತ್ತಿಕೊಂಡು ಕುಳಿತಿದ್ದ ಮೈನಾಳನ್ನು ನಿಧಾನಕ್ಕೆ ಕಣ್ಣು ತೆರೆದು ನೋಡ್ತಾನೆ ಭುವನ್. ಹಾಯ್ ಮುದ್ದು, ಗುಡ್ ಮಾರ್ನಿಂಗ್ ಅಂತಾನೆ. ಏನು ಗುಡ್ ಮಾರ್ನಿಂಗ್? ನಿನ್ನೆ ಆಗಿದ್ದು ನೆನೆಸ್ಕೊಂಡ್ರೆ ನನಗೆ ಭಯ ಆಗ್ತಿದೆ ಅಂತ ಜೋರಾಗಿ ಅಳೋದಕ್ಕೆ ಶುರು ಮಾಡ್ತಾಳೆ. ಹೇಯ್, ಯಾಕೆ ಹೇಳ್ತೀಯಾ? ನಾನು ನಿನ್ಗೇನು ಮೋಸ ಮಾಡಲ್ಲ. ಆದಷ್ಟು ಬೇಗ ನಿಮ್ಮ ಮನೆಗೆ ನನ್ನ ಪೇರೆಂಟ್ಸ್ನ ಕರ್ಕೊಂಡು ಬರ್ತೀನಿ, ನೀನು ವರಿ ಮಾಡ್ಕೋಬೇಡ ಎಂದು ಅವಳನ್ನು ಹಗ್ ಮಾಡಿ ಸಮಾಧಾನ ಮಾಡ್ತಾನೆ. ಸರಿ, ಬೇಗ ಹೋಗೋಣ ಎಂದು ಬೇಗನೆ ರೆಡಿಯಾಗಿ ಮನೆಗೆ ಹೊರಟು ನಿಲ್ತಾಳೆ ಮೈನಾ. ಮನೆಗೆ ಹೋಗಿ ನೋಡಿದ್ರೆ ಮನೆ ಮುಂದೆ ಜನ ಸೇರಿದ್ದಾರೆ. ಅಲ್ಲೇ ನಿಂತಿದ್ದ ಶಿವು ಬಳಿ ಹೋಗಿ ಮೈನಾ ಕೇಳ್ತಾಳೆ, ಯಾಕೆ ಶಿವು, ಇವರೆಲ್ಲ ನಮ್ಮನೆ ಬಳಿ ಏನು ಮಾಡ್ತಿದ್ದಾರೆ ಅಂತಾಳೆ. ಅವನ ಕಣ್ಣು ಫುಲ್ ರೆಡ್ ಆಗಿರುತ್ತೆ. ಈಗ ಬರ್ತಿದೀಯಾ? ಬಾರಮ್ಮ ಬಾ. ಕಾಲ್ ಮಾಡಿದ್ರೆ ಸ್ವಿಚ್ ಆಫ್ ಮಾಡ್ಕೊಳ್ತೀಯಾ? ನಿನ್ನೆ ಮೊನ್ನೆ ಬಂದ ಫ್ರೆಂಡ್ ನಿನಗೆ ಅಷ್ಟೊಂದು ಇಂಪಾರ್ಟೆಂಟ್ ಆಗ್ಬಿಟ್ಟ ಅಲ್ವಾ? ಕೋಪದಿಂದ ಭುವನ್ ಮುಖ ನೋಡ್ತಾ ಹೇಳ್ತಾನೆ ಶಿವು. ಮೈನಾ ಹಾಗೆ ಮುಂದೆ ಹೋಗಿ ನೋಡಿದ್ರೆ ಇವಳ ತಾಯಿ ತಮ್ಮ ಜೋರಾಗಿ ಅಳ್ತಾ ಇದ್ದಾರೆ. ನಿನ್ನೆ ಅಷ್ಟೇ ಓಡಾಡಿಕೊಂಡಿದ್ದ ಇವರ ಅಪ್ಪ ಇಂದು ಶವವಾಗಿ ಮಲಗಿರ್ತಾರೆ. ಅಪ್ಪ ಎಂದು ಚೀರುತ್ತಾ, ಅಪ್ಪ ಎದ್ದೇಳು ಅಪ್ಪ, ಮಾತಾಡು ಎಂದು ಅಳ್ತಾಳೆ. ಇವಳ ತಾಯಿ ಇವಳ ಕೆನ್ನೆಗೆ ಬಾರಿಸುತ್ತಾ, ಅಪ್ಪ ಎಂದು ಕರಿಬೇಡ ನೀನು, ಎಲ್ಲಿಗೆ ಹೋಗಿ ಸತ್ತಿದ್ದೆ? ಫೋನ್ ಮಾಡಿದ್ರೆ ರಿಸೀವ್ ಮಾಡೋಕ್ಕಾಗಲ್ವಾ ನಿನಗೆ? ಆಕ್ಸಿಡೆಂಟ್ ಆಗಿ ರಕ್ತದ ಮಡುವಲ್ಲಿ ಬಿದ್ದಿದ್ದ ನಿನ್ನಪ್ಪ ನಿನ್ನ ಬಳಿ ಎಷ್ಟು ಮಾತಾಡಬೇಕು ಅಂತ ಕೇಳ್ಕೊಳ್ತಾ ಇದ್ರು ಗೊತ್ತಾ? ಇದ್ಯಾವ್ದ್ರೂ ಅರಿವೇ ಇಲ್ಲದೆ ನೀನು ಜಾಲಿ ಮಾಡೋಕೆ ಹೋಗಿದ್ಯಾ? ಹೋಗು, ನನ್ನ ಕಣ್ಮುಂದೆ ನಿಂತ್ಕೋಬೇಡ, ಹೊರಟೋಗು ಎಂದು ಅಳುತ್ತಾ ಕೂಗಾಡ್ತಾರೆ. ಇಲ್ಲಿ ಯಾಕೋ ಸಿಚುವೇಶನ್ ಸರಿ ಇಲ್ಲ ಎಂದು ಗೊತ್ತಾದ ಭುವನ್ ಮೈನಾ ತಮ್ಮನ ಬಳಿ ಸ್ವಲ್ಪ ಹಣವನ್ನು ಕೊಟ್ಟು ಮೈನಾಗೆ ಸಮಾಧಾನ ಮಾಡಿ ಹೊರಟೋಗ್ತಾನೆ. ಮನೆಯಲ್ಲಿ ಆಧಾರವಾಗಿದ್ದ ಅಪ್ಪನನ್ನು ಕಳೆದುಕೊಂಡ ಮೈನಾ ಮೌನವಾಗಿರ್ತಾಳೆ. ಮುಂದೇನು ಮಾಡಬೇಕು ಎಂಬ ದಿಕ್ಕು ತೋಚದೆ ಕೂತಿರ್ತಾಳೆ. ಮೊದಲಿನ ಆ ನಗು, ಸಂತೋಷ ಎಲ್ಲ ಈಗ ಮಾಯ ಆಗಿರುತ್ತೆ. ಮೈನಾ, ಸಮಾಧಾನ ಮಾಡ್ಕೊ. ನೀನೇ ಹೀಗೆ ಕೂತಿದ್ರೆ ನಿನ್ನಮ್ಮನ ಗತಿ ಏನು? ಅವರಿಗೆ ಸಮಾಧಾನ ಮಾಡೋದಾದ್ರೂ ಯಾರು? ನಿನ್ನ ತಮ್ಮ ಇನ್ನೂ ಓದ್ತಾ ಇದ್ದಾನೆ, ಎಕ್ಸಾಮ್ಸ್ಗೆ ಇನ್ನು 1 ವೀಕ್ ಇದೆ ಅಷ್ಟೆ. ನೀನು ಹೀಗೆ ಕೂತಿದ್ರೆ ಹೇಗೆ ಸ್ಕೋರ್ ಮಾಡ್ತೀಯ? ಚೆನ್ನಾಗಿ ಓದಿದ್ರೆ ಅಲ್ವಾ ಒಳ್ಳೆ ಕಂಪ್ನಿಯಲ್ಲಿ ಜಾಬ್ ಆದರೂ ಸಿಗುತ್ತೆ ಅಂತಾನೆ ಶಿವು. ಇವನು ಹೇಳ್ತಿರೋದು ನಿಜ. ಈಗ ಮನೆ ಜವಾಬ್ದಾರಿ ನಾನೇ ತಗೋಬೇಕು ಅಂದ್ಕೊಳ್ತಾಳೆ ಮೈನಾ. ಕಡೆಗೂ ಎಕ್ಸಾಮ್ ದಿನ ಬಂದೇ ಬಿಡುತ್ತೆ. ಮೈನಾಗೆ ಸ್ವಲ್ಪವೇ ತಲೆ ಸುತ್ತಿದಂತೆ ಆಗ್ತಾ ಇರುತ್ತೆ. ಎಕ್ಸಾಮ್ ಟೆನ್ಷನ್ಗೆ ಟಿಫನ್ ಕೂಡ ತಿಂದಿಲ್ಲ. ಹಾಗಾಗಿ ಹೀಗಾಗ್ತಿದೆ ಅಂದ್ಕೊಂಡು ಕಷ್ಟಪಟ್ಟು ಎಲ್ಲವನ್ನು ಫಿನಿಶ್ ಮಾಡ್ತಾಳೆ. ಕಾಲೇಜ್ ಕ್ಯಾಂಪಸ್ಗೆ ಬರ್ತಿರ್ತಾಳೆ. ಶಿವು ಆಪೋಸಿಟ್ ಸೈಡಿಂದ ಖುಷಿಯಾಗಿ ಮೈನಾ ಕಡೆ ಬರ್ತಾ ಇರ್ತಾನೆ. ಇವಳಿಗೆ ಎಲ್ಲ ಬ್ಲರ್ ಆಗಿ ಕಾಣಿಸ್ತಾ ಇದೆ. ತಲೆ ತಿರುಗಿ ಬಿದ್ದೇ ಬಿಡ್ತಾಳೆ. ಶಿವು ಓಡಿ ಬಂದು ಅವಳನ್ನು ಹಿಡಿದುಕೊಳ್ತಾನೆ. ಮೈನಾ, ಮೈನಾ ಕಣ್ಬಿಡು ಎಂದು ನೀರನ್ನು ಮುಖಕ್ಕೆ ಚಿಮುಕಿಸ್ತಾನೆ. ಸ್ವಲ್ಪ ಸಮಯದ ನಂತರ ಸುಧಾರಿಸ್ಕೊಂಡ ಮೈನಾ ಹಾಗೆ ಮೇಲೆ ಹೇಳ್ತಾಳೆ. ಮಾರ್ನಿಂಗಿಂದ ಏನೂ ತಿಂದಿಲ್ಲ ನೀನು, ಅದಕ್ಕೆ ಹೀಗಾಗಿದೆ ನೋಡು. ಇಷ್ಟೊಂದು ಟೆನ್ಷನ್ ಮಾಡ್ಕೋತಾರಾ? ಬಾ, ಕ್ಯಾಂಟೀನ್ಗೆ ಹೋಗೋಣ, ಮೊದಲು ತಿಂಡಿ ತಿನ್ನು ಅಂತಾನೆ. ಇಲ್ಲ ಬೇಡ ಶಿವು, ನನಗ್ಯಾಕೋ ಹಸಿವಿಲ್ಲ ಅಂತಾಳೆ. ನೀನೀಗ ಹಠ ಮಾಡದೆ ಸುಮ್ಮನೆ ಬಾ ಅಂತ ಹೇಳಿ
ಕ್ಯಾಂಟೀನ್ಗೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಅವಳಿಗೆ ತಿಂದಿದ್ದೆಲ್ಲವೂ ವಾಮಿಟ್ ಆಗುತ್ತೆ. ಯಾಕೆ ಮೈನಾ, ಹೆಲ್ತ್ ಇಷ್ಟೊಂದು ಅಪ್ಸೆಟ್ ಆಗಿದೆ? ಮೊದಲು ಹಾಸ್ಪಿಟಲ್ಗಾದರೂ ಹೋಗೋಣ ಬಾ. ಬೇಡ ಶಿವು, ನನಗೀಗ ರೆಸ್ಟ್ ಮಾಡಬೇಕು ಅನಿಸ್ತಿದೆ. ಪ್ಲೀಸ್ ನನ್ನನ್ನು ಮನೆಗೆ ಬಿಟ್ಬಿಡು ಅಂತ ಕೇಳ್ಕೊಳ್ತಾಳೆ. ಮೈನಾ ಮನೆಗೆ ಬಂದರೆ ಮೊದಲಿನಂತೆ ಮಾತಾಡಿಸಲು ಯಾರೂ ಇಲ್ಲ. ಅಮ್ಮ ಇವಳ ಬಳಿ ಕೋಪ ಮಾಡಿಕೊಂಡು ಸುಮಾರು 3 ತಿಂಗಳು ಕಳೆದಿರುತ್ತೆ. ಈ 3 ತಿಂಗಳಲ್ಲಿ ಅಪ್ಪನನ್ನು ಕಳೆದುಕೊಂಡ ನೋವು ಮೈನಾಗೆ ಜೀವನದ ಪಾಠ ಕಲಿಸಿರುತ್ತೆ. ಯಾವುದೇ ಒಂದು ಆತಂಕ ಇವಳ ಮನಸ್ಸಿನಲ್ಲಿ ಕಾಡ್ತಾ ಇರುತ್ತೆ. ಭುವನ್ಗೆ ಕಾಲ್ ಮಾಡಿ ಮಾತಾಡೋಣ ಅಂತ ಫೋನ್ ಕೈಗೆತ್ಕೊಳ್ತಾಳೆ. ಮತ್ತೆ ಅಮ್ಮನ ಮುಖ ನೋಡಿ ಹಾಗೆ ಸುಮ್ಮನಾಗಿ ಬಿಡ್ತಾಳೆ. ಮರುದಿನ ಬೆಳಗ್ಗೆ ಶಿವು ನಂಬರ್ಗೆ ಅರ್ಜೆಂಟಾಗಿ ನಿನ್ನನ್ನು ಮೀಟ್ ಮಾಡಬೇಕು, ಪ್ಲೀಸ್ ಬೆಟ್ಟದ ಮೇಲಿರೋ ವಿನಾಯಕನ ಗುಡಿ ಹತ್ರ ಬಾ, ಇಟ್ಸ್ ಅರ್ಜೆಂಟ್ ಎಂದು ಟೆಕ್ಸ್ಟ್ ಮಾಡ್ತಾಳೆ. ಇದೇನಿದು, ಮೈನಾ ಮೆಸೇಜ್ ಮಾಡಿಬಿಟ್ಟಿದ್ದಾಳಲ್ಲ, ಫೋನೇ ಮಾಡಬಹುದಿತ್ತಲ್ಲ ಅಂತ. ಎಮರ್ಜೆನ್ಸಿ ಏನಿದೆ, ಹೋಗಿ ಮಾತಾಡ್ಕೊಂಡೇ ಬರೋಣ ಅಂದ್ಕೊಂಡು ಅವಳು ಹೇಳಿದ ಪ್ಲೇಸ್ಗೆ ಹೋಗ್ತಾನೆ ಶಿವು. ಏನಾಯಿತು ಮೈನಾ, ಅರ್ಜೆಂಟಾಗಿ ಬರೋಕ್ಕೆ ಹೇಳಿದೆ, ಯಾಕೆ ಆ ಕಡೆ ತಿರುಗಿದ್ಯಾ, ಏನಾಯಿತು ಹೇಳು ಎಂದು ಅವಳ ಭುಜ ಹಿಡಿದು ತಿರುಗಿಸ್ತಾನೆ. ಅವಳ ಕಣ್ಣುಗಳು ಅತ್ತು ಊದ್ಕೊಂಡಿರುತ್ತೆ. ಶಾಕ್ ಆದ ಶಿವು, ಇದೇನಾಯಿತು ನಿನಗೆ, ನಿನ್ನ ಕಣ್ಣಿ ಹಾಕಿ ಹೀಗೆ ಊದ್ಕೊಂಡಿದೆ, ಏನೇ ಇದ್ರೂ ನನ್ನ ಹತ್ರ ಹೇಳ್ಕೊ ಪ್ಲೀಸ್ ಅಂತಾನೆ. ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ಕೇಳ್ತಾನೆ. ಮೈನಾ ಅವನನ್ನು ಹಗ್ ಮಾಡಿಕೊಂಡು, ನಾನು ತಪ್ಪು ಮಾಡಿಬಿಟ್ಟೆ ಶಿವು, ದೊಡ್ಡ ತಪ್ಪು ಮಾಡಿಬಿಟ್ಟೆ. ಅಮ್ಮಂಗೆ ನಾನು ಹೇಗೆ ಮುಖ ತೋರಿಸ್ಲಿ, ನಾನು ಏನು ಮಾಡಲಿ ಈಗ ಎಂದು ಮಗು ಥರ ಮಂಡಿಯೂರಿ ಅಳೋದಕ್ಕೆ ಶುರು ಮಾಡ್ತಾಳೆ. ಏನು ತಪ್ಪು ಮಾಡಿದೆ, ಬಿಡಿಸಿ ಹೇಳು, ನೀನು ಹೀಗೆ ಅಳ್ತಾ ಕೂತ್ರೆ ನನಗೆ ಹೇಗೆ ಗೊತ್ತಾಗುತ್ತೆ? ಏನದು ನಿನ್ನ ಕೈಲಿ, ತೋರಿಸು, ಕೊಡು ಇಲ್ಲಿ ನನಗೆ ಎಂದು ನೋಡ್ತಾನೆ. ನೋಡಿದವನು ಶಾಕ್ ಆಗಿ, ಇದೇನಿದು ಮೈನಾ, ನೀನು ಹೀಗೆ ಮಾಡ್ಕೋತೀಯ ಅಂದ್ಕೊಂಡಿರಲಿಲ್ಲ, ನಾನು ಎಷ್ಟು ಬುದ್ಧಿ ಹೇಳಿದ್ರು ಕೇಳಲಿಲ್ಲ ನೀನು, ಹೇಗಾಯಿತು ಇದೆಲ್ಲ? ಆ ದಿನ ರಾತ್ರಿ ನಡೆದ ವಿಷಯವನ್ನೆಲ್ಲ ತನ್ನ ಫ್ರೆಂಡ್ ಬಳಿ ಹೇಳ್ಕೊಳ್ತಾಳೆ ಮೈನಾ. ನನಗೆ ಮೊದಲೇ ಅವನ ಮೇಲೆ ಡೌಟ್ ಇತ್ತು. ಭುವನ್ಗೆ ವಿಷಯ ತಿಳಿಸಿದ್ಯಾ ಕೇಳ್ತಾನೆ ಶಿವು. ಕಾಲ್ ಮಾಡ್ತಾನೆ ಇದ್ದೀನಿ, ಆದರೆ ನಾಟ್ ರೀಚಬಲ್ ಆಗಿದೆ. ಅಪ್ಪ ಹೋದ್ಮೇಲೆ ನನ್ನ ಮನಸ್ಸಿಗೆ ನೆಮ್ಮದಿ ಬೇಕಿತ್ತು, ಹಾಗಾಗಿ ನಾನೇ ಅವನಿಗೆ ಫೋನ್ ಮಾಡೋಕ್ಕೆ ಹೋಗಿರಲಿಲ್ಲ. ಅವನಿಂದನೂ ನನಗೆ ಯಾವುದೇ ಫೋನ್ ಬರಲಿಲ್ಲ. ಇವತ್ತು ಮಾರ್ನಿಂಗ್ ಅಷ್ಟೇ ನಾನು ಟೆಸ್ಟ್ ಮಾಡಿಕೊಂಡೆ, ಪ್ರೆಗ್ನೆನ್ಸಿ ಪಾಸಿಟಿವ್ ಬಂದಿದೆ. ನನಗೆ ಅವನ ಫಾರ್ಮ್ ಹೌಸ್ ಅಡ್ರೆಸ್ ಅಷ್ಟೇ ಗೊತ್ತು ಅಂತಾಳೆ ದುಃಖಿಸುತ್ತಾ. ಸರಿ ಬಾ, ನಾನು ಕರ್ಕೊಂಡು ಹೋಗ್ತೀನಿ ಎಂದು ಶಿವು ಮೈನಾಳನ್ನ ಭುವನ್ ಮನೆಗೆ ಕರ್ಕೊಂಡು ಹೊರಡ್ತಾನೆ. ಫಾರ್ಮ್ ಹೌಸ್ಗೆ ಹೋಗಿ ನೋಡಿದ್ರೆ ಬರೀ ಕೆಲಸದವರು ಮಾತ್ರ ಇರ್ತಾರೆ. ಅಲ್ಲಿದ್ದ ವಾಚ್ಮ್ಯಾನ್ ಇವರನ್ನು ಗೇಟ್ ಒಳಗೆ ಕೂಡ ಸೇರಿಸೋದಿಲ್ಲ. ಎಷ್ಟೇ ರಿಕ್ವೆಸ್ಟ್ ಮಾಡಿಕೊಂಡ್ರೂ ಭುವನ್ ಮನೆಯ ಅಡ್ರೆಸ್ ಕೂಡ ಕೊಡೋದಿಲ್ಲ. ಮೈನಾ, ನೀನೇನು ಯೋಚನೆ ಮಾಡಬೇಡ, ಅವನು ಇಲ್ಲಿಗೆ ಒಂದಲ್ಲ ಒಂದು ದಿನ ಬಂದೇ ಬರ್ತಾನೆ. ನಾನು ಅವನ ಬಗ್ಗೆ ಡೀಟೇಲ್ಸ್ ಕಲೆಕ್ಟ್ ಮಾಡ್ತೀನಿ. ನಿನ್ನ ಅಮ್ಮಂಗೆ ವಿಷಯ ಹೇಳಬೇಡ. ಈಗ ಮನೆಗೆ ಹೋಗೋಣ ಬಾ, ನೀನು ಈ ಟೈಮ್ನಲ್ಲಿ ರೆಸ್ಟ್ ಮಾಡಬೇಕು. ಮುಂದೇನಾಗುತ್ತೆ? ಭುವನ್ ಮೈನಾಗೆ ಸಿಗ್ತಾನಾ ಅಥವಾ ಅವನು ಮೋಸ ಮಾಡಿದಾನ? ಕತೆ ಮುಂದುವರಿಯತ್ತೆ. ಯಾರೆಲ್ಲ ಆ ಕಡೆ ತನಕ ಕಥೆಯನ್ನು ಕೇಳಿದ್ರಿ, ನಿಮಗೆಲ್ಲ ತುಂಬಾ ಧನ್ಯವಾದ. ಫಸ್ಟ್ ಟೈಮ್ ಸ್ಟೋರಿನ ಕೇಳ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್, ಕಮೆಂಟ್ ಮಾಡಿ. ತುಂಬಾ ಧನ್ಯವಾದಗಳು.